ಚಿತ್ರವಾಗಿದೆ. ಮತ್ತು ಒಂದು ಮೆಸೇಜ್ ಇದೆ, ವೇಶ್ಯ ಮಗಳು ವೇಶ್ಯ ಆಗಲ್ಲ, ಏನೋ ಒಂದು ಬೇರೆ ರೀತಿಯಲ್ಲಿ ಸಾಧನೆ ಮಾಡ್ಬೋದು. ಸಾಧನೆ ಮಾಡೋ ರೀತಿನ ಭಾಳ ಅಚ್ಚುಕಟ್ಟಾಗಿ ರಾಕಿ ಸೋಮ್ನಿಯವರು ತೋರಿಸಿದ್ದಾರೆ. ಮತ್ತು ಒಂದು ಈಗಿನ ಒಂದು ಪ್ರೀತಿ ಬೇರೆ ಬೇರೆ ಥರ ನಡೀತಾ ಇದೆ. ಆ ಥರ ಬಹಳಷ್ಟು ಹೆಣ್ಮಕ್ಳು ಲವ್ ಜಿಯಾದನ್ನೋ ಒಂದು ಹೆಸರಲ್ಲಿ ಬಿದ್ದು ಬಹಳಷ್ಟು ಮೋಸ ಹೋಗ್ತಾ ಇದ್ದಾರೆ. ಈ ಚಿತ್ರದ ಮೂಲಕ ಒಂದು ಮೆಸೇಜ್ ಇದೆ. ಈ ಚಿತ್ರದಲ್ಲಿ ನಾನು ಕುಸ್ತಿ ಕೋಚಾಗಿ ಪಾತ್ರ ಮಾಡಿದ್ದೀನಿ. ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಇದು ಒಂದು ಮೆಸೇಜ್ ಇರುವಂಥ ಚಿತ್ರ. ಮೆಸೇಜ್ ಬೇಕು ಅಂತ ಭಾಳ ಕಡೆ ಹೇಳ್ತಾ ಇರ್ತಾರೆ. ಈ ಚಿತ್ರ ನೋಡಿ, ಈ ಚಿತ್ರದಲ್ಲಿ ಒಂದು ಮೆಸೇಜ್ ಇದೆ ಅಂತ ಹೇಳಕ್ ಇಷ್ಟ. ಪ್ರತಿಯೊಬ್ಬರು ಮಹಿಳೆಯರು ಬಂದು ಈ ಚಿತ್ರನ ನೋಡಬೇಕು. ಕಾರಣ ಏನಂತಂದ್ರೆ, ಇತ್ತೀಚೆಗೆ ಮಹಿಳೆಯರು ಯಾವುದಾದ್ರೂ ಒಂದು ವಿಚಾರದಲ್ಲಿ ಶೋಷಣೆಗೊಳಗಾಗ್ತಾರೆ, ಏನು ಮಾಡ್ದೇ ಪರಿತಪಿಸ್ತಾ ಇರ್ತಾರೆ. ಅಂತಹ ಒಂದು ಮಹಿಳೆಯರು ಇಂಥ ಒಂದು ಚಿತ್ರ ನೋಡಿದ್ರೆ ನಿಜವಾಗ್ಲೂ ನಿಮಗೆ ಒಂದು ಸ್ಫೂರ್ತಿ ಆಗ್ತೀರ. ಯಾಕಂದ್ರೆ ಮನುಷ್ಯ ಒಂದು ಶೋಷಣೆಗೆ ಒಳಗಾದಾಗ ಮುಗಿದೈದಪ್ಪ ನನ್ನ ಕಥೆ ಅಂತಂದೇಳ್ಬಿಟ್ಟು ಅವರು ಶೋಷಣೆ ಒಳಗಾಗ್ಬಿಟ್ಟು ಹೊರಡಿಗೆ ಬರೋಕೆ ಆಗಲ್ಲ, ಅಂದ್ರೆ ಕತ್ತಲೆಯಿಂದ ಹೊರಡಿಗೆ ಬರೋಕೆ ಆಗಲ್ಲ. ಅಂತ ಒಂದು ಚಿತ್ರ, ಕಾದಂಬರಿ ಆಧಾರಿತ ಚಿತ್ರ ಕೆಂಡದ ಸೆರಗು. ನಮ್ಮ ದಾವಣಗೆರೆಯ ರಾಕಿ ಸ್ಮೋಲಿ ಅವರು ಬಹಳ ಅತ್ಯಮೋಘವಾಗಿ ಚಿತ್ರನ ತೆಗೆದಿದ್ದಾರೆ. ಕಾದಂಬರಿ ಆಧಾರಿತ ಚಿತ್ರ. ಈ ಚಿತ್ರದಲ್ಲಿ ಭೂಮಿಕಾ ಶೆಟ್ಟಿ ಅವರು ಮತ್ತೆ ತಾಯಿ ಪಾತ್ರ ಮಾಡಿದ್ದಾರೆ ಅವರು, ಆಮೇಲೆ ಮಾಲಾಶ್ರೀ ಮೇಡಮ್ ಅವರು, ಆಮೇಲೆ ನಮ್ಮ ಸ್ನೇಹಿತರು ಸತೀಶ್ ಅವರು. ಮತ್ತೆ ಈ ಚಿತ್ರಕ್ಕೆ ಸಂಗೀತ ನೀಡಿರುವಂತೂ ಅದ್ಭುತ. ಹಾಡುಗಳಂತೂ ತುಂಬಾ ಅದ್ಭುತವಾಗಿ ಮೂಡಿಬಂದಿದೆ. ನಮ್ಮ ಸಾಧು ಕೋಕಿಲ ಸರ್ ಅಂತೂ ತಾಯಿ ಮೇಲೆ ಸೆಂಟಿಮೆಂಟ್ ಸಾಂಗ್ ಹಾಡಿದಾರೆ ಅಂತಂದ್ರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನೀವೆಲ್ಲರೂ ಪ್ರತಿಯೊಬ್ರು ಈ ಚಿತ್ರ ನೋಡಿದ ಮೇಲೆ ನಿಮಗೂ ಕೂಡ ನಿಮ್ಮ ತಾಯಿ ನೆನಪಾಗ್ತಾರೆ. ಯಾಕಂದ್ರೆ ಇವತ್ತಿನ ದಿನ ಅವ್ರದಾಗ ಅಂತ ಒಂದು ತಲೆ ಬಿಸಿಗಳಿರ್ತದೆ, ಒಂದೊಂದು ಟೆನ್ಷನ್ಗಳಿರುತ್ತೆ. ಈ ಚಿತ್ರ ನೋಡಿದ್ರೆ ನಿಮಗೊಂದು ಸಮಾಧಾನ ಸಿಗ್ಬೋದು, ಒಂದು ಸಮಸ್ಯೆಗೆ ಒಂದು ಪರಿಹಾರ ಸಿಗ್ಬೋದು ಅಂತ ಹೇಳ್ತೀನಿ. ಇದರಲ್ಲೂ ಕೂಡ ಆ ಕುಸ್ತಿಗೆ ಭಾಳ ಪ್ರಾಮುಖ್ಯತೆಯನ್ನು ನೀಡಿ ನಮ್ಮ ಡೈರೆಕ್ಟ್ರು ಕುಸ್ತಿಗೆ ಭಾಳ ಪ್ರಾಮುಖ್ಯತೆ ನೀಡಿ ಚೆನ್ನಾಗಿ ತೆಗೆದಿದ್ದಾರೆ. ನಾನು ಕೂಡ ಕುಸ್ತಿಪಟು, ಮುಂಚೆ ನಮ್ಮ ತಂದೆಯವರು ಕೂಡ ಕುಸ್ತಿ ಕ್ರೀಡಾಪಟು. ಪ್ರತಿಯೊಬ್ಬರು ಕ್ರೀಡಾ ಅಭಿಮಾನಿ ದೇವರುಗಳು ದಯಮಾಡಿ ಪ್ರೇಕ್ಷಕರು, ಅಭಿಮಾನಿ ದೇವರುಗಳು ದಯಮಾಡಿ ಪ್ರತಿಯೊಬ್ಬರು ಕುಟುಂಬ ಸಮೇತರಾಗಿ ಬಂದು ನೋಡಿ. ಕೆಂಡದ ಸೆರಗು ಸ್ನೇಹಿತರೆ, ಎಲ್ಲರೂ ಬಂದು ನೋಡಿ. ಯಾವುದೇ ಥರದ್ದು ಇಲ್ಲಿ ಭೇದ ಇಲ್ಲ. ಮಹಿಳೆಯರಿಗೆ ಎಲ್ಲಿ ಗೌರವ ಇರುತ್ತೋ ಅಲ್ಲಿ ದೇವರು ಇರ್ತಾರೆ. ಮಹಿಳೆಯರ ಪ್ರಧಾನ ಚಿತ್ರ ಇದು. ನೋಡಿ, ಚಿತ್ರವನ್ನು ಗೆಲ್ಲಿಸಿ ನಿಮ್ಮ ಮಡಿಲಿಗೆ ತಂದು ಹಾಕಿದ್ದಾರೆ. ನಿಮ್ಮ ಚಿತ್ರ ಕೆಂಡದ ಸೆರಗು ನೋಡಿ. ಎಲ್ರಿಗೂ ಶುಭಾಶಯಗಳು. ಒತ್ತಿಗೆ ತುತ್ತು ಕೊಟ್ಟವಳು, ಇದ್ದ ಹಾಗೆ ಬಿಟ್ಟು ಹೋದವಳು, ತಾಯೇ ಓ ತಾಯೇ ನೀನಿರಬೇಕಿತ್ತು. ಈ ಚಿತ್ರವನ್ನು ಸಾಧು ಕೋಕಿಲ ಸಾರು ತುಂಬ ಚೆನ್ನಾಗಿ ಆಡಿದ್ದಾರೆ. ಕ್ರೆಡಿಟ್ ಏನಿದ್ರು ಅವ್ರು ಸೇರಬೇಕು. ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಮಹಿಳೆಯ ಪ್ರಧಾನವಾಗಿ ಇದು ಚಿತ್ರ ಮೂಡಿಬಂದಿದೆ. ಆಮೇಲೆ ಕಾದಂಬರಿ ಆಧಾರಿತ ಚಿತ್ರ ಇದು ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಏನು ಈ ಚಿತ್ರದಲ್ಲಿ ನಮ್ಮ ಮೋಹನ್ ಕುಮಾರ್ ಇರ್ಬೋದು, ಭೂಮಿ ಶೆಟ್ಟಿ ಇರ್ಬೋದು, ಎಲ್ಲರೂ ಅದ್ಭುತವಾಗಿ, ಮಾಲಾಶ್ರೀ ಮೇಡಮ್ ಅವರು ಇರ್ಬೋದು, ಎಲ್ಲರೂ ಚೆನ್ನಾಗಿ ಅಭಿನಯಿಸಿದ್ದಾರೆ. ಇದೊಂದು ಕ್ರೀಡೆಯಲ್ಲಿ ಪ್ರೋತ್ಸಾಹಿಸುವ ಒಂದು ಚಿತ್ರವಾಗಿದೆ. ಕನ್ನಡ ಚಿತ್ರರಂಗದ ಪ್ರೇಕ್ಷಕರು ಮತ್ತು ಕಲಾಭಿಮಾನಿಗಳು ಈ ಚಿತ್ರವನ್ನು ಹೆಚ್ಚಿನ ರೀತಿಯಲ್ಲಿ ವೀಕ್ಷಣೆ ಮಾಡಿ ಪ್ರೋತ್ಸಾಹಿಸಬೇಕು. ಈ ಅಪರೂಪಕ್ಕೊಂದ್ಸಲ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕಾದಂಬರಿ ಆಧಾರಿತ ಚಿತ್ರ ಬರೋದು. ಈ ಚಿತ್ರ ಒಳ್ಳೆಯ ಒಂದು ಚಿತ್ರವಾಗಿ ಮೂಡಿಬಂದಿದೆ. ಈ ಕ್ರೀಡೆಯಲ್ಲಿ ಮಹಿಳೆಯರಿಗೆ ಯಾವ ಥರ ಉತ್ತೇಜನ ನೀಡಬೇಕು, ಮತ್ತು ಕಷ್ಟದಲ್ಲಿ ಇದ್ದಂಥ ಮಹಿಳೆ ಯಾವ ರೀತಿ ಮೇಲ್ ಬಂದು ಒಂದು ಹೆಸರು ಮಾಡಿ ಒಂದು ಕರ್ನಾಟಕಕ್ಕೆ ಕೀರ್ತಿ ತರಬೇಕು ಅನ್ನೋದು ಒಂದು ಚಿತ್ರ ತೋರಿಸ್ಕೊಟ್ಟಿದ್ದಾರೆ. ಒಳ್ಳೆಯ ಚಿತ್ರವಾಗಿ ಮೂಡಿಬಂದಿದೆ. ಈ ಚಿತ್ರವನ್ನು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರೋತ್ಸಾಹಿಸಿ ಈ ಚಿತ್ರ ವೀಕ್ಷಣೆ ಮಾಡಬೇಕು, ಶತದಿನೋತ್ಸವತ್ತ ಕೊಂಡೊಯ್ಯಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ಈ ಕೆಂಡದ ಸೆರಗು ಏನು ಚಲನಚಿತ್ರ ಮಾಡಿದಾರಲ್ಲ, ನಿಜವಾಗ್ಲೂ ತುಂಬ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಪ್ರೊಡ್ಯೂಸರ್, ಡೈರೆಕ್ಟರ್ ಮತ್ತು ನನ್ನ ಕೋ ಆರ್ಟಿಸ್ಟ್ ಮೋಹನ್ ಕುಮಾರ್ ಅಂತ. ಮುಂದಿನ ದಿನಗಳಲ್ಲಿ ನಾವು ಮತ್ತು ಅವರು ಒಟ್ಟಿಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ಸೊ ಎಲ್ಲರ ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಏನು ಅಂತಂದರೆ, ಇವಾಗಿನ ಸೊಸೈಟಿಲಿ ಹೆಣ್ಮಕ್ಳನ್ನ ಯೂಸ್ ಮಾಡಿಕೊಂಡು ಯಾವ ಥರ ಅವ್ರನ್ನ ಟ್ರೀಟ್ ಮಾಡ್ತಾರೆ ಅನ್ನೋದನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊಸೈಟಿಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಇದೇ ಥರ ಆಗ್ತಾ ಇದೆ. ದಯವಿಟ್ಟು ಅಂತ ಹೋಗ್ತೀರಾ, ಆ
ಹತ್ರ ಏನಿರುತ್ತೆ ಅನ್ನೋದು ನಿಮ್ಮ ಹೆಂಡತಿರ ಹತ್ರ ಹೋಗಿ ನೀವು ನೋಡ್ತೀರಲ್ವಾ? ದಯವಿಟ್ಟು ಯಾವತ್ತಾಗಲಿ ಯಾವ ಹೆಣ್ಣು ಮಕ್ಳಿಗೂ ಬೇಕು ಅಂತ ಹೋಗ್ತೀರಲ್ವಾ, ಯಾವ ಹೆಣ್ಮಕ್ಳ ಹತ್ರ ಅವಮಾನ ಮಾಡಬೇಡಿ, ಅರ್ಥ ಆಯ್ತಾ? ಎಲ್ಲ ಗಂಡಸರು ಇದನ್ನ ರಿಕ್ವೆಸ್ಟ್ ಮಾಡ್ತೀನಿ ನಾನು. ಹೆಣ್ಮಕ್ಳು ಯಾರೇ ಆಗಲಿ ಹೆಣ್ಮಕ್ಳೇ, ಯಾರು ಮಾಡ್ತಾರೋ ನಿಮ್ಮಂಥ ಗಂಡಸರನ್ನ ಮಾಡೋದು. ಯಾವತ್ತೂ ಅವ್ರನ್ನ ಕರಿಬೇಡಿ. ನಿಮ್ಮ ತೇವಳು ತಿರ್ಸ್ಕೊಳಕ್ಕೆ ಹೋಗ್ತೀರಾ ಅಲ್ವಾ? ಅದಕ್ಕೋಸ್ಕರ ಹೇಳ್ತೀನಿ, ಎಲ್ಲ ಹೆಣ್ಮಕ್ಳಿಗೆ ಗೌರವ ಕೊಡಿ. ಸೊ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಂಡು ಹೆಣ್ಣು ಮಕ್ಕಳನ್ನ ಯಾವತ್ತೂ ಅವಮಾನ ಮಾಡಬೇಡಿ. ಅವ್ರಿಗೂ ಒಂದು ಗೌರವ ಎಲ್ಲವನ್ನು ಕೊಟ್ಟು ಅವನು ಚೆನ್ನಾಗಿ ನೋಡಿಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದು ತುಂಬ ಚೆನ್ನಾಗಿ ಹಿಟ್ ಆಗಲಿ ಅಂತ ನನ್ನ ಸ್ನೇಹಿತ ಮೋಹನ್ ಕುಮಾರ್ ಅವ್ರಿಗೆ ನಾನು ವಿಶ್ ಮಾಡ್ತೀನಿ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇದೇ ಥರ ಸೊಸೈಟಿಗೆ ಹೆಣ್ಣು ಮಕ್ಕಳು ಪರ ಒಂದು ಒಳ್ಳೆ ಚಲನಚಿತ್ರಗಳನ್ನ ಮೂಡಿ ಬರಲಿ ಅಂತ ನಾನು ಎಲ್ಲರ ಹತ್ರ ಕೇಳ್ಕೊತೀನಿ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಒಂದು ಫೀಮೇಲ್ ಓರಿಯೆಂಟೆಡ್ ಫಿಲಮ್ ಇದು. ಪ್ರತಿಯೊಬ್ರು ನೋಡ್ಬೇಕಾದಂಥ ಫಿಲಮು. ಎಂತೆಂಥ ಫಿಲಮು ನಾವು ನೋಡ್ತೀವಿ, ಬೇರೆದೆಲ್ಲ ಮೆಸೇಜಸ್ ಇರುತ್ತೆ. ಬಟ್ ಟು ಬಿ ವೆರಿ ಫ್ರ್ಯಾಂಕ್, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಮೇಡಮ್ ಅವರು ನೇತ್ರ ಕ್ಯಾರೆಕ್ಟರ್ ಅಂತೂ ಶೀಸ್ ಶೋ ಸ್ಟಾಪರ್, ನಿಜವಾಗ್ಲೂ ಶೋ ಸ್ಟಾಪರ್ ಹೇಳ್ಬೇಕು ಅಂತಂದ್ರೆ. ಫುಲ್ ಫಿಲಮ್ನೇ ತಿನ್ಕೊಂಡ್ಬಿಟ್ಟಿದ್ದಾರೆ ಹೇಳ್ಬೇಕು ಅಂತಂದ್ರೆ. ಎಲ್ಲರೂ ದಯವಿಟ್ಟು ಬಂದು ನೋಡಬೇಕು. ಬಿಕಾಸ್ ಯಾಕಂದ್ರೆ ಫೀಮೇಲ್ ಅಂತ ಬಂದ ತಕ್ಷಣ ಶೋಷಣೆಗಳು ಪ್ರತಿಯೊಂದು ನಡೀತಾನೆ ಇರುತ್ತೆ. ಇವತ್ತಲ್ಲ ನಾಳೆ ಡೈಲಿ ಪೇಪರಲ್ಲಿ ನೋಡ್ತೀವಿ, ಇನ್ನೊಂದು ನೋಡ್ತೀವಿ, ಎಲ್ಲ ಕಡೆ ನಡೀತಾನೆ ಇರುತ್ತೆ. ಬಟ್ ಈ ಮೂವಿ ನೋಡಿದ ತಕ್ಷಣ ಯಾರಿಗೆ ಒಂದು ಸೆಲ್ಫ್ ಮೋಟಿವೇಶನ್ ಸಿಗುತ್ತೆ. ಹಿಂಗ್ಸು ಅನ್ನೋರು ಯಾವಾಗಲೂ ಬರೀ ಒಂದು ಅಡುಗೆ ಮನೆಗೆ ಇನ್ನೊಂದಕ್ಕೆ ಅವರು ಮೀಸಲಾಗಿರಲ್ಲ. ಏನೇ ಒಂದು ಮನ್ಸು ಮಾಡಿದ್ರೆ ಸಾಧನೆ ಮಾಡ್ಬೋದು ಅನ್ನೋದು ಮೇಡಮ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದು ಲೆಜೆಂಡ್ಸ್ ಜೊತೆ ವರ್ಕ್ ಮಾಡಿದ್ದಾರೆ. ಮಹಾರಾಷ್ಟ್ರ ಮೇಡಮ್ ಎಲ್ಲ ಬಂದು ಅವರೆಲ್ಲ ಲೆಜೆಂಡ್ಸು. ಅವ್ರ ಜೊತೆ ಸ್ಪೇಸ್ ಶೇರ್ ಮಾಡಿರೋದ್ರಿಂದನೂ ಅದನ್ನ ಒಂದು ಕಮ್ಮಿಯಿಂದ ಎಲ್ಲೂ ತೋರಿಸೇ ಇಲ್ಲ. ಮೇಡಮ್ ಲೆವೆಲ್ ಇನ್ನೇ ನೇತ್ರ ಮೇಡಮ್ ಅವರು ಅವ್ರ ರಿಯಲ್ ನೇಮ್ ನನಗೆ ಗೊತ್ತಿಲ್ಲ, ಟು ಬಿ ವೆರಿ ಫ್ರ್ಯಾಂಕ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನನ್ನ ಫ್ರೆಂಡ್ ಮೋಹನ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ ಫಸ್ಟ್ ಟೈಮು. ಅವ್ರಿಗೂ ಒಳ್ಳೇದಾಗಲಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ದಯವಿಟ್ಟು ಮಸ್ಟ್ ವಾಚ್ ಮೂವಿ, ದಯವಿಟ್ಟು ನೋಡಿ ಎಲ್ಲರೂ. ಅಂತ ನನಗೆ ನಂಬಿಕೆ ಇದೆ. ಇನ್ನು ಆಡಿಯನ್ಸ್ ಯಾವ ಥರ ತಗೋತಾರೆ ಗೊತ್ತಿಲ್ಲ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ನಮ್ಮ ಮೂವಿಗೆ ಸಪೋರ್ಟ್ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಹೌದು, ತುಂಬ ಒಳ್ಳೆ ಸಂದೇಶ ಇದೆ. ಅಂದರೆ ಇವಾಗಿನ ಹೆಣ್ಮಕ್ಳು ಅಂದರೆ ಆ ಕಷ್ಟ, ಆಕೆ ಎಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದಾಳೆ, ಅಂದರೆ ಅವಳ ಮಗಳು ಕೂಡ ಆ ರೂಟಲ್ಲಿ ಹೋಗಬಾರ್ದು ಅನ್ನೋದು. ಸೊ ಅದನ್ನು ದಾಟಿ ಅವಳು ಹೇಗೆ ಅಚೀವ್ ಮಾಡ್ತಾಳೆ ಅನ್ನೋದು ಇದರಲ್ಲಿ ಸಂದೇಶ ಇದೆ. ಅದೇ ದಯವಿಟ್ಟು ಬಂದು ಮೂವಿ ನೋಡಿ. ತುಂಬ ಒಳ್ಳೆ ಮೂವಿ ನಮ್ಮ ರಾಕಿ ಸ್ವಾಮಿ ಅವರು ಕೊಟ್ಟಿದ್ದಾರೆ. ದಯವಿಟ್ಟು ನಿಮ್ಮ ಹತ್ರ ಇರುವ ಚಿತ್ರಮಂದಿರಕ್ಕೆ ಭೇಟಿ ಕೊಟ್ಟು ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೀವೇ ನೋಡಿದ್ರಲ್ಲ ಜನಗಳ ಒಪಿನಿಯನ್ ಹೆಂಗಿತ್ತು ಅಂತ. ಕಾದಂಬರಿ ಆಧಾರಿತ ಸಿನಿಮಾ ಅಂದರೆ ಮಹಿಳಾ ಪ್ರಧಾನ ಸಿನಿಮಾ. ನಾವು ಇದನ್ನು ಪುಸ್ತಕ ಮಾಡಿ ಈಗ ಒಂದು ಚಿಕ್ಕದ ಸಿನಿಮಾ ಮಾಡಿದ್ವಿ. ದೊಡ್ಡ ಸಂದೇಶ ಇದೆ ಅಂತ ಜನಗಳೇ ಹೇಳ್ತಿದ್ದಾರೆ. ಸೊ ಈಗ ನಾವು ಈಗ ಫಸ್ಟ್ ಶೋ ನೋಡ್ಕೊಂಡು ಆಚೆ ಬಂದ್ವಿ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ನಾನು ಜನಗಳ ಜೊತೆ ಕೂತು ಪ್ರೇಕ್ಷಕರ ಜೊತೆ ಸಿನಿಮಾ ನೋಡೋದು ನನಗೂ ಇಷ್ಟ ಆಯಿತು. ಜನಗಳ ರೆಸ್ಪಾನ್ಸ್ ಎಲ್ಲ ನೋಡಿ ತುಂಬ ಖುಷಿಯಾಗಿದೆ. ನೀವು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ತಿಳಿಸಿ. ಖಂಡಿತವಾಗ್ಲೂ ನಿಮಗೆ ಸಿನಿಮಾ ಇಷ್ಟ ಆಗುತ್ತೆ. ಮಹಿಳಾ ಪ್ರಧಾನ ಅಂತಲೇ ಸಿನಿಮಾ ಮಾಡಿದ್ದೀವಿ. ಖಂಡಿತವಾಗ್ಲೂ ಮಹಿಳಾ ಪ್ರಧಾನ ಸಿನಿಮಾ ನಿಮಗೆ ಇಡೀ ಸಿನಿಮಾ ಒಂದು ಒಳ್ಳೆ ದೊಡ್ಡ ಸಂದೇಶ ಕೊಡುತ್ತೆ. 100% ಸಿನಿಮಾ ನೋಡೋದು ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಕಾದಂಬರಿ ಆಧಾರಿತ ಸಿನಿಮಾಗಳು ಬರ್ತಾ ಇಲ್ಲ ಅನ್ನೋ ಈ ಕಾಲದಲ್ಲಿ ನಾವು ಕಾದಂಬರಿ ಆಧಾರಿತ ಸಿನಿಮಾ ಮಾಡಿದ್ದೀವಿ. ಕಾದಂಬರಿ ಕಥೆಗಳ ಕಿಡಿ ಮತ್ತೆ ಶುರುವಾಗಲಿ ಅನ್ನೋದು ನಮ್ಮ ಆಸೆ. ನೀವೆಲ್ಲ ಬಂದು ದಯಮಾಡಿ ಸಿನಿಮಾ ನೋಡಿ. ಸಾಧ್ಯವಾದಷ್ಟು ನೋಡಿರೋರು ಮತ್ತೊಬ್ರಿಗೆ ಹೇಳಿ ಸಿನಿಮಾದ ಬಗ್ಗೆ. ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಧನ್ಯವಾದ. ಥ್ಯಾಂಕ್ ಯು ಎಲ್ರಿಗೂ ನಮ್ಮ ಸಿನಿಮಾ ನೋಡೋಕೆ ಬಂದಿದ್ದಕ್ಕೆ. ಆ್ಯಂಡ್ ತುಂಬ ಜನ ಥಿಯೇಟ್ರ್ ಫುಲ್ ಆಗಿತ್ತು. ಭಾಳ ಖುಷಿ ಆಯಿತು. ವೆರಿ ಗುಡ್ ರೆಸ್ಪಾನ್ಸ್. ಕೆಂಡದ ಸೆರಗು ಸಿನಿಮಾ ಒಂದು ಬೇರೆ ಥರದ ಹೆಣ್ಣು ಮಕ್ಕಳು ಎಮೋಷನಲ್ ಬಗ್ಗೆ ಅಂದ್ರೆ ಆಗಲೇ ನೀವು ಎಲ್ಲರೂ ಸಿನಿಮಾ ನೋಡಿದಿರಿ ಐ ಥಿಂಕ್ ಮೋಸ್ಟ್ಲಿ. ಭಾಳ ಏನು ಎಲ್ಲರೂ ನೋಡಿದ್ರು ಭಾಳ ಇಷ್ಟಪಟ್ಟಿದ್ದಾರೆ. ಒಂದು ಹೆಣ್ಣಿನ ಜರ್ನಿಯ ಬಗ್ಗೆ ಮಾಡಿರುವಂಥ ಕತೆ. ಆ್ಯಂಡ್ ನಾನೊಂದು ನೆಗೆಟಿವ್ ಶೇಡ್ ಇದ್ದಂಥ ಪಾತ್ರ. ನಾನು ಫಸ್ಟ್ ಟೈಮ್ ಈ ಥರದ ಟಾಪ್ ರೋಲಲ್ಲಿ ಕಾಣಿಸ್ಕೊಂಡಿದ್ದು. ಐ ಥಿಂಕ್ ನಾನು ಸುಮಾರು ಜನ ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವ್ದಾದ್ರು ರೀಸೆಂಟಾಗಿ ನಾನೇ ರೌಡಿ ಇದ್ದೀನಿ, ಹೆಂಗೆ ನಾನು ಪೊಲೀಸ್ ಮಾಡೋಕ್ಕಾಗತ್ತೆ ಅಂತೇಳಿ. ನನ್ನ ಎಕ್ಸ್ಪೆಕ್ಟೇಷನ್ನ ರಾಕಿ ಸರ್ ಆ್ಯಕ್ಚುಲಿ ಬ್ರೇಕ್ ಮಾಡಿ, ಇಲ್ಲ ವರ್ಧನ್ ಸರ್ ಇದು ಪಾತ್ರ ನೀವು ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಮಾಡಿಸಿದ್ರು. ಐ ಥಿಂಕ್ ಈಗ ನೋಡಿದವರೆಲ್ಲರೂ ಭಾಳ ಇಷ್ಟಪಟ್ಟಿದ್ದಾರೆ. ನನ್ನ ಪಾತ್ರನ ಭಾಳ ಇಷ್ಟಪಟ್ಟಿದ್ದಾರೆ. ಐ ಥಿಂಕ್ ಎಲ್ಲೆಲ್ಲಿ ನಿಮ್ಮ ಹತ್ತತ್ರದಲ್ಲಿ ಎಲ್ಲೆಲ್ಲಿ ಥಿಯೇಟರ್ ಇರುತ್ತೋ ಅಲ್ಲೆಲ್ಲ ಹೋಗಿ ಸಿನಿಮಾ ನೋಡಿ. ಒಂದು ಬ್ಯೂಟಿಫುಲ್ ಕಂಟೆಂಟು, ಒಂದು ಕಾದಂಬರಿ ಕೆಂಡದ ಸೆರಗು ಅಂತೇಳಿ ಒಂದು ಕಾದಂಬರಿ ಆಧಾರಿತ ಸಿನಿಮಾ. ಹೆವಿ ಆ್ಯಕ್ಷನ್ ಆ ಥರದಲ್ಲ, ಒಂದು ಕಥೆಯನ್ನು ಎಷ್ಟು ಹೇಳಬೇಕೋ ಅದೇ ಥರ ಮಾಡಿರುವಂಥ ಸಿನಿಮಾ. ಐ ಥಿಂಕ್ ನಮ್ಮ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಬೇರೆ ಎಲ್ಲ ಕಲಾವಿದರಿಗೂ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಲ್ಲೆಲ್ಲಿ ಹತ್ತಲ್ಲ ಸಿನಿಮಾ ಎಲ್ಲರೂ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಎಲ್ರಿಗೂ ನಮಸ್ಕಾರ. ನಾನು ಆ್ಯಕ್ಟ್ ಮಾಡಿರೋ ಕೆಂಡದ ಸೆರಗು ಸಿನಿಮಾ ಏಪ್ರಿಲ್ 17 ಇವತ್ತು ರಿಲೀಸ್ ಆಗಿದೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು, ಪ್ರತಿಯೊಬ್ಬರು ಕ್ಯಾರೆಕ್ಟರು ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಮ್ಮ ಡೈರೆಕ್ಟ್ರು ಸರ್ ಅಷ್ಟು ಚೆನ್ನಾಗಿ ನನ್ನನ್ನು ತೋರಿಸಿದ್ದಾರೆ. ಸೊ ಎಲ್ಲರೂ ಮಿಸ್ ಮಾಡದೆ ಥಿಯೇಟ್ರಿಗೆ ಬಂದು ನೋಡಿ ಅಂತ ಬೇಡ್ಕೊತೀನಿ. ಥ್ಯಾಂಕ್ ಯು.
ನಾನು ಮಾಲಾಶ್ರೀ ಮ್ಯಾಮ್ ಜೊತೆ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡಿದ್ದು ತುಂಬ ಖುಷಿ ಆಯಿತು. ಫಸ್ಟು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಭಯ ಇತ್ತು, ಬಿಕಾಸ್ ಅವ್ರು ಅಂಥ ದೊಡ್ಡ ಆರ್ಟಿಸ್ಟು, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಅದು ಚಿಕ್ಕ ವಿಷಯ ಅಂತೂ ಅಲ್ವೇ ಅಲ್ಲ. ಸ್ಟಾರ್ಟಿಂಗಲ್ಲಿ ಭಯ ಆಗಿತ್ತು, ಬಟ್ ಮ್ಯಾಮ್ ತುಂಬ ಚೆನ್ನಾಗಿ ನನಗೆ ಪ್ರತಿಯೊಂದು ಡೈಲಾಗ್ ಸಮ್ಟೈಮ್ಸ್ ಗೊತ್ತಾಗ್ತಾ ಇರಲಿಲ್ಲ ನಂಗೆ ಡೈಲಾಗ್ಸ್ ಎಲ್ಲ, ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಸೊ ನನಗೆ ಅದಕ್ಕೆ ತುಂಬ ಈಸಿ ಆಯಿತು. ಥ್ಯಾಂಕ್ ಯು. ಆ್ಯಕ್ಚುಲಿ ಈ ಕ್ಯಾರೆಕ್ಟರ್ಗೆ ಪ್ರಿಪ್ರೇಷನ್ ನನಗೆ ಸ್ವಲ್ಪ ಕಷ್ಟ ಆಗಿತ್ತು, ಬಿಕಾಸ್ ನಾನು ಆ ಥರ ಕ್ಯಾರೆಕ್ಟರ್ ನಾನು ಮಾಡಿರಲಿಲ್ಲ. ಸೊ ಅದಕ್ಕೆ ಮೇನ್ ನಂಗೆ ಪ್ರಿಪ್ರೇಷನ್ ಎಲ್ಲ ಕೊಟ್ಟಿದ್ದು ಉಮೇಶ್ ಸರ್ ಅಂತ, ಮತ್ತು ನಮ್ಮ ಡೈರೆಕ್ಟರು ಅವ್ರ ಪ್ರಿಪ್ರೇಷನಿಂದ. ಸೊ ನಾನು ಸ್ಕ್ರೀನಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಅವ್ರ ಜೊತೆ ತುಂಬ ಚೆನ್ನಾಗಿದೆ, ಖುಷಿ ಆಯಿತು ಅವ್ರ ಜೊತೆ ಆ್ಯಕ್ಟ್ ಮಾಡಿ. ಥ್ಯಾಂಕ್ ಯು. ಕೆಂಡದ ಸೆರಗು ತುಂಬ ಚೆನ್ನಾಗಿದೆ ಮೂವಿ. ದಿಸ್ ಇಸ್ ಬೇಸಿಕಲಿ ಫ್ರಮ್ ಕಾದಂಬರಿ ಆಧಾರಿತ ಮೂವಿ. ರಾಕಿ ಸುಮ್ಲೆ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾವೆ. ಇದರಲ್ಲಿ ಬಂದಿರೋಂಥ ಪಾತ್ರಗಳು, ನೇತ್ರ ಮಾಡಿದಂಥ ಶೋಭಿತಾ ಅವರು, ಭೂಮಿ ಶೆಟ್ಟಿ, ಮಾಲಾಶ್ರೀ ತುಂಬ ಎಲ್ಲ ಚೆನ್ನಾಗಿ ಮಾಡಿದ್ದಾವೆ. ಒಂದು ಹೆಣ್ಣು ಹೇಗೆ ಸಮಾಜದಲ್ಲಿ ಬೆಳಿಬೇಕು ಅನ್ನೋದನ್ನು ಭೂಮಿ ಶೆಟ್ಟಿ ಚೆನ್ನಾಗಿ ಬೆಳೆಸಿದ್ದಾಳೆ. ಬಟ್ ಅದಕ್ಕೆ ಸಪೋರ್ಟಾಗಿ ಒಂದು ಪ್ರಾಸ್ಟಿಟ್ಯೂಟ್ ರೋಲ್ ಮಾಡಿದಂಥ ಕಷ್ಟಪಟ್ಟು ಮಗಳನ್ನ ಹೆಂಗೆ ಬೆಳೆಸಬೇಕು, ಅವಳಿಗೆ ಹೇಗೆ ಸಪೋರ್ಟ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾವೆ. ಫೈನಲಿ ಸಾಧು ಕೋಕಿಲ ಸಾಂಗ್, ತಾಯಿ ಸಾಂಗ್, ಆಬ್ಸಲ್ಯೂಟ್ಲಿ ತುಂಬ ಹಾರ್ಟ್ ಟಚಿಂಗ್ ಸಾಂಗ್. ಈ ಶೂಟ್ ಮಾಡುವಾಗ ನಾನು ನಮ್ಮ ತಾಯಿ ಇದ್ದರು ಶೂಟಿಂಗ್ ಹೋದಾಗೆಲ್ಲ, ಬಟ್ ಇವಾಗ ಈ ಸಾಂಗ್ ಕೇಳಿದಾಗ ತುಂಬ ನೋವಾಗುತ್ತೆ. ಬಟ್ ಇಟ್ಸ್ ಅ ವೆರಿ ಸೂಪರ್ ಸಾಂಗ್. ಎಲ್ಲರೂ ಬನ್ನಿ ಥಿಯೇಟರ್ಗೆ, ಕೆಂಡದ ಸೆರಗು ಮೂವಿ ನೋಡಿ. ಎಲ್ಲರೂ ಕನ್ನಡ ಮೂವಿನ ಥಿಯೇಟರಲ್ಲೇ ನೋಡಿ, ದಯವಿಟ್ಟು ಮೂವಿನ ಬೆಳೆಸ್ಕೊಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಕೆಂಡದ ಸೆರಗು ನಾನು ಇದರಲ್ಲೂ ಚಿಕ್ಕ ಪಾತ್ರ ಮಾಡಿದ್ದೀನಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡಿದೆ. ತುಂಬ ಅದ್ಭುತವಾದ ಸಿನಿಮಾ. ಎಷ್ಟೋ ಹೆಣ್ಮಕ್ಳಿಗೆ, ತಾಯಂದ್ರಿಗೆ ಅವ್ರ ಪೊಟೆನ್ಷಿಯಲೇ ಗೊತ್ತಿರಲ್ಲ. ಈ ಸಿನಿಮಾ ನೋಡಿ ಪಕ್ಕ ವುಮೆನ್ಸ್ ಕ್ಯಾನ್ ಡೂ ವಂಡರ್ಸ್. ಮೆನ್ಸ್ ಎಲ್ಲ ಏನೂ ಇಲ್ಲ ನಿಮ್ಮ ಮುಂದೆ ಅನಿಸುತ್ತೆ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಚಿತ್ರ ಕೆಂಡದ ಸೆರಗು ಇವತ್ತು ಬಿಡುಗಡೆ ಆಗಿದೆ. ಎಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ದಯವಿಟ್ಟು ಎಲ್ಲ ಕುಟುಂಬ ಸಮೇತ ಬಂದು ಈ ಸಿನಿಮಾ ನೋಡಿ. ಇದು ಫೀಮೇಲ್ ಓರಿಯೆಂಟೆಡ್ಡು, ಅದಲ್ಲದೆ ಕಾದಂಬರಿ ಆಧಾರಿತ ಚಿತ್ರ. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇರೋದ್ರಿಂದ ನೀವು ಖಂಡಿತ ಬಂದು ನೋಡಿ ಆಶೀರ್ವಾದ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ನಾನು ಈ ಚಿತ್ರದ ಸಂಗೀತ ನಿರ್ದೇಶಕ ರಾಜೇಂದ್ರದಿಂದ. ಇವತ್ತು ನಮ್ಮ ಸಿನಿಮಾ ಎಲ್ಲ ಕಡೆ ರಿಲೀಸ್ ಆಗಿದೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಇದರಲ್ಲಿ ಒಳ್ಳೊಳ್ಳೆ ಸಾಂಗ್ಗಳನ್ನು ಮಾಡಿದ್ದೀವಿ ನಾವು. 5 ಸಾಂಗ್ಗಳು, 5 ಡಿಫ್ರೆಂಟ್ ಆಗಿದೆ ಸಾಂಗ್ಗಳಿದೆ. ರಾಕಿ ಸುಮ್ಲಿ ಅವರು ತುಂಬ ಒಳ್ಳೆಯ ಸಾಹಿತ್ಯವನ್ನು ಬರೆದಿದ್ದಾರೆ. ಅದಕ್ಕೆ ಒಳ್ಳೆಯ ಸಂಗೀತ ಬಂದಿದೆ. ಎಲ್ಲ ಕಡೆಯಿಂದ ತುಂಬ ರೆಸ್ಪಾನ್ಸಿಬಿಲಿಟಿ ತುಂಬ ಚೆನ್ನಾಗಿದೆ. ತಾವೆಲ್ಲ ಕುಟುಂಬ ಸಮೇತರಾಗಿ ಬಂದು, ಈ ಮೂವಿ ಒಂದು ಡಿಫ್ರೆಂಟ್ ಆಗಿದೆ, ಒಂದು ಮೆಸೇಜನ್ನು ಕೊಡುತ್ತೆ. ತಾವೆಲ್ಲ ಬಂದು ಈ ಮೂವಿಯನ್ನು ನೋಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಮೂವಿ ಚೆನ್ನಾಗಿದೆ. ಇಲ್ಲಿ ತೋರಿಸಿರೋದಂಥದ್ದು ಏನೂ ಆಗದಿರೋದಂಥದ್ದಲ್ಲ, ಎಲ್ಲ ಕಡೆ ಆಗುತ್ತೆ. ಎಲ್ಲದರಲ್ಲೂ ಏನಾದ್ರು ಒಂದು ಕಲಿಬೇಕು ಅಂತ ಹೇಳ್ತಾರೆ. ಈ ಮೂವಿಲೇನ ಕಲಿಬೇಕಂತಂದರೆ ಏನಂತಂದರೆ, ಡ್ರಗ್ಸಿಂದ ದೂರ ಇರಿ. ಲೈಫ್ ತುಂಬ ಇಂಪಾರ್ಟೆಂಟ್. ಸೇ ನೋ ಟು ಡ್ರಗ್ಸ್. ಲೈಫ್ ಯಾವಲ್ಲೂ ಚಾಯ್ಸ್ ಕೊಡುತ್ತೆ. ಆಲ್ವೇಸ್ ಟೇಕ್ ದ ರೆಡ್ ಪಿಲ್, ಡೋಂಟ್ ಟೇಕ್ ದ ಬ್ಲೂ ಪಿಲ್. ಸ್ವಲ್ಪ ಅದ್ರಲ್ಲಿ ಎಂಜಾಯ್ ಮಾಡಬೇಕಂತ ಹೇಳಿ ಲಾಂಗ್ ಟರ್ಮಲ್ಲಿ ಲೈಫ್ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ದಟ್ಸ್ ವಾಟ್ ಈಸ್ ಒನ್ ಮೇನ್ ಥಿಂಗ್ ಫ್ರಮ್ ದ ಮೂವಿ, ಇಫ್ ಯು ಕ್ಯಾನ್ ಲರ್ನ್. ಥ್ಯಾಂಕ್ಸ್. ಮೂವಿ ಚೆನ್ನಾಗಿದೆ, ಎಲ್ಲ ಬಂದು ನೋಡ್ಬೋದು. ಒಂದ್ಸರಿ ದಯವಿಟ್ಟು ಬಂದು ನೋಡಿ. ಥ್ಯಾಂಕ್ಸ್.